ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ನಿನಗೆ ಮಹಿಮೆ. ಆ ದಿನದಲ್ಲಿ ನೀನು ಹೇಳುವುದೇನೆಂದರೆ, ಯೆಹೋವನೇ, ನಾನು ನಿನಗೆ ಸ್ತುತಿಯನ್ನು ಸಲ್ಲಿಸುವೆನು. ನೀನು ನನ್ನ ಮೇಲೆ ಕೋಪಗೊಂಡಿದ್ದರೂ ಆ ನಿನ್ನ ಕೋಪವು ಪರಿಹಾರವಾಗಿ ನನ್ನನ್ನು ಸಂತೈಸಿಯಲ್ಲವೇ. ಇಗೋ ದೇವರೇ, ನನಗೆ ರಕ್ಷಣೆ. ನಾನು ಹೆದರದೆ ಭರವಸೆ ಪಡುವೆನು. ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ. ಆತನೇ ನನಗೆ ರಕ್ಷಕನಾದನು ಎಂಬುದೇ. ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವೆರಿ. ಆ ದಿನದಲ್ಲಿ ನೀವು ಹೇಳುವುದೇನೆಂದರೆ, ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆತನ ನಾಮವು ಉನ್ನತೋನ್ನತವೆಂದು ಜ್ಞಾಪಕಪಡಿಸಿರಿ. ಯೆಹೋವನನ್ನು ಗಾನದಿಂದ ಸ್ತುತಿಸಿರಿ. ಆತನು ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ, ಇದು ಭೂಮಂಡಲದಲ್ಲೆಲ್ಲ ತಿಳಿದಿರಲಿ. ಚೀಯೋನಿನ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಇಸ್ರಾಯೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಾತಾಯಿತನಷ್ಟೇ ಎಂಬುದು. ಹಾಲೆಲುಯಾ, ಆಮೆನ್. ನಿಮಗೆ ಸ್ತೋತ್ರ 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 ಯೇಸುವೇ, ನಿಮಗೆ ಆರಾಧನೆ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ, ನಿಮಗೆ ಆರಾಧನೆ ಯೇಸುವೇ, ಸ್ತೋತ್ರ 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 ಯೇಸುವೇ ಸ್ತೋತ್ರ ಯೇಸುವೇ ಆರಾಧನೆ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಆತ ನಿನ್ನ ಜೊತೆಗಿರುವ, ಆತನ ದೊನ್ನೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವರು. ನನ್ನ
ಎಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಧನ್ಯವಾದಲಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ
ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ,
ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ
ಯೇಸುವೆ ಸ್ತೋತ್ರ. ಆಮೆನ್. ಇವತ್ತು ನಾವು ಕೇಳುವ ವಾಕ್ಯದಂತೆ ನಮ್ಮ ಮನಸ್ಸನ್ನು ಹೃದಯವನ್ನು ತೆರೆದು ಈ ವಾಕ್ಯದ ಬೋಧನೆಯನ್ನು ಆಲಿಸುವ ಹಾಗೂ ಇದರಲ್ಲಿ ಅಡಗಿರುವ ಗುಪ್ತವಾದ ತಿಳುವಳಿಕೆಯನ್ನು ಹೊಂದುವ ಕರ್ತನಾದ ತಂದೆಯೇ, ಈ ವಾಕ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೆ. ಆಮೆನ್. ಇಬ್ರಿಯರಿಗೆ ಅಧ್ಯಾಯ 6 ವಾಕ್ಯ 12. ನೀವು ಸೋಮಾರಿಗಳಿರಬೇಕೆಂದು ಅಪೇಕ್ಷಿಸುವುದಿಲ್ಲ, ಬದಲಿಗೆ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ವಾಗ್ದಾನಗಳನ್ನು ಬಾಧ್ಯವಾಗಿ ಹೊಂದುವವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ದೇವರ ವಾಕ್ಯವು ಹೇಳುತ್ತದೆ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಗೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ, ಬೇರೆ ಬೇರೆ ಆವೃತ್ತಿಗಳಲ್ಲಿ ಬೇರೆ ಬೇರೆಯಾಗಿ ಹೇಳುತ್ತದೆ. ಜಡರಾಗಬೇಡಿ, ಮಂದಮತಿಗಳಾಗಬೇಡಿರಿ, ಸೋಮಾರಿಗಳಾಗಬೇಡಿರೆಂದು. ಒಬ್ಬ ಓಟಗಾರ ಸೋಮಾರಿಯಾದರೆ ತರಬೇತುದಾರ ಅದನ್ನು ಗುರುತಿಸುತ್ತಾನೆ ಮತ್ತು ಅದನ್ನು ಸಂಬೋಧಿಸುತ್ತಾನೆ. ಅದೇ ರೀತಿ ಕ್ರಿಶ್ಚಿಯನ್ ಜೀವನದಲ್ಲಿ ಒಂದು ಓಟದ ಬಗ್ಗೆ ಉಲ್ಲೇಖಿಸುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸೋಮಾರಿಗಳಾಗಬೇಡಿ. ಅನೇಕ ಸಂಗತಿಗಳು ನಮ್ಮನ್ನು ಸೋಮಾರಿಗಳನ್ನಾಗಿಸಲು ಸಾಧ್ಯವಿದೆ. ಅನೇಕ ವಿಷಯಗಳು ನಮ್ಮನ್ನು ತಬ್ಬಿಬ್ಬುಗೊಳಿಸುತ್ತವೆ. ಹಾಗೆಯೇ ಅನೇಕ ಸಂಗತಿಗಳು ನಮ್ಮನ್ನು ಭಾರದಿಂದ ತಗ್ಗಿಸುತ್ತವೆ. ಅದು ಭಾರಕ್ಕೆ ಕಾರಣವಾಗುತ್ತದೆ. ಅದು ನಮಗೊಂದು ಹೊರೆ ಆಗುತ್ತದೆ. ಅದು ನಮಗೆ ನಿರುತ್ಸಾಹ ಮತ್ತು ನಿರಾಸೆಯನ್ನು ತರುತ್ತದೆ. ಹೌದು, ನಿಮ್ಮ ಜೀವನದಲ್ಲಿ ತುಂಬ ಸಂಗತಿಗಳು ನಿಮ್ಮನ್ನು ಜಡವಾಗಿಸುತ್ತವೆ. ಒಬ್ಬ ಓಟಗಾರ ತನ್ನ ಬೆನ್ನಲ್ಲಿ ಅತಿ ಭಾರವನ್ನು ಹೊತ್ತುಕೊಂಡು ಓಡಿದರೆ ಅವನ ಓಟದ ವೇಗದ ಮೇಲೆ ಪರಿಣಾಮ ಬೀಳುತ್ತದೆ. ಅವನು ಜಡವಾಗುತ್ತಾನೆ, ಏಕೆಂದರೆ ಅವನು ಭಾರವನ್ನು ಹೊತ್ತಿದ್ದಾನೆ. ಅದೇ ರೀತಿ ನಿಮ್ಮ ಜೀವನ ಪ್ರಯಾಣದಲ್ಲಿ ಭಯ, ನಿರುತ್ಸಾಹ, ನಿರಾಸೆ, ಹತಾಶೆ ಇವುಗಳೊಂದಿಗೆ ಓಡಲು ಸಾಧ್ಯವಿಲ್ಲ. ನೀವು ಜಡರಾಗುತ್ತೀರಿ, ಸೋಮಾರಿಗಳಾಗುತ್ತೀರಿ. ಇವೆಲ್ಲವುಗಳಿಂದ ವೈರಿಯ ಉದ್ದೇಶವೇನೆಂದರೆ ನೀವು ಸೋಮಾರಿಗಳಾಗಬೇಕೆಂದು. ಹೌದು, ಅವನು ಪ್ರತಿಯೊಂದರಲ್ಲೂ ಉದ್ದೇಶಿಸಿದ್ದು. ಒಂದು ವೇಳೆ ಓಟಗಾರ ಸೋಮಾರಿಯಾದರೆ ಅದು ಅವನ ಪದಕದ ಮೇಲೆ, ಬಹುಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಯಾಕೆಂದರೆ ಅವನಿಗೆ ವೇಗವಾಗಿ ಓಡಲು ಸಾಧ್ಯವಿಲ್ಲ, ವೇಗವಾಗಿ ಮುಂದುವರಿದು ಹೋಗಲು ಆಗುವುದಿಲ್ಲ. ಅವನು ಅತಿ ಕೆಳಮಟ್ಟದಲ್ಲಿ ಹೋಗುತ್ತಿರುತ್ತಾನೆ. ಬೈಬಲ್ ಹೇಳುತ್ತದೆ, ಕ್ರಿಶ್ಚಿಯನ್ ಪಯಣವು ಒಂದು ಓಟದಂತೆ. ನಿಮ್ಮ ಓಟವನ್ನು ಓಡಿರಿ, ನಿಮ್ಮ ಮುಂದೆ ಇಟ್ಟ ಆ ಓಟವನ್ನು. ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಓಟವಿದೆ. ಹಾಗೂ ವೈರಿಯ ಪ್ರತಿಯೊಂದು ಪ್ರಯತ್ನವು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುವುದು. ಪ್ರತಿಯೊಂದು ಭಯದ ಆಲೋಚನೆಗಳು, ನಿಮ್ಮೊಳಗೆ ಹರಿದಾಡುವ ಪ್ರತಿಯೊಂದು ಹತಾಶೆಯ ಪರಿಸ್ಥಿತಿಯು, ನಿಮ್ಮೊಳಗೆ ಬರುವ ಪ್ರತಿಯೊಂದು ನಿರುತ್ಸಾಹ, ನಿರಾಸೆ, ನೀವು ಹೋರಾಡುವ
ಪ್ರತಿಯೊಂದು ಹೋರಾಟಗಳು, ನಿಮ್ಮಲ್ಲಿ ಬರುವ ಪ್ರತಿಯೊಂದು ಯೋಚನೆಗಳು, ಅವುಗಳೆಲ್ಲವೂ ಬರುವ ಉದ್ದೇಶವೇನೆಂದರೆ ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಲು. ಹೌದು, ಇಬ್ರಿಯರಿಗೆ ಪತ್ರ ಬರೆದ ವ್ಯಕ್ತಿ ಪೌಲನು ಹೇಳುವುದೇನೆಂದರೆ, ಸೋಮಾರಿಗಳಾಗಬೇಡಿರಿ, ಆದರೆ ಒಂದು ಸಂಗತಿಯನ್ನು ಮಾಡಿರಿ. ಅದು ಯಾವುದು? ಅನುಕರಣೆ ಮಾಡುವುದು, ಅನುಸರಿಸುವುದು. ಹಾಗಾದರೆ ಅನುಕರಿಸುವುದು ಯಾರನ್ನು? ಆ ಓಟವನ್ನು ಓಡಿದ ಜನರನ್ನು. ನೀವು ಹಾದು ಹೋಗುವಂಥ ಅದೇ ರೀತಿಯ ಪರಿಸ್ಥಿತಿಯನ್ನು ಹಾದು ಹೋಗುವವರು ಅಥವಾ ನಿಮ್ಮಂಥ ಹೋರಾಟವನ್ನು ಹೋರಾಡುವವರು. ಹೌದು, ಅವರನ್ನು ಅನುಕರಿಸುವುದು, ಅವರನ್ನು ನೋಡಿ ಅವರಿಂದ ಕಲಿಯುವುದು. ಹೌದು, ನೀವು ಹಾದು ಹೋಗುವಂಥ ಅದೇ ಪರಿಸ್ಥಿತಿಯನ್ನು ಅನೇಕರು ಹಾದು ಹೋಗಿದ್ದಾರೆ. ಮಾತ್ರವಲ್ಲ, ಅವರು ಅದರ ಮುಖಾಮುಖಿಯಾಗಿದ್ದಾರೆ, ಅವರು ಅದರಲ್ಲಿ ಜಯ ಹೊಂದಿದ್ದಾರೆ. ಆಮೇನ್, ಸರಿಯಲ್ಲವೇ? ನೀವು ದೇವರ ವಾಕ್ಯ ನೋಡಿದರೆ ಬೇರೆ ಹಲವಾರು ಜನ ಅಂಥ ಸ್ಥಿತಿಯಲ್ಲಿ ಹಾದು ಹೋಗಿದ್ದಾರೆ, ಅಂತಹದೇ ಹೋರಾಟದಲ್ಲಿ ಹಾದು ಹೋಗಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಅವರನ್ನು ಅನುಕರಿಸಿರಿ. ಆದುದರಿಂದ ನಾನು ಮತ್ತು ನೀವು ಜಡತ್ವವನ್ನು ಅನುಭವಿಸುವಾಗ ಅವರನ್ನು ನೋಡಿ ಏನಾದರೂ ಮಾಡಬೇಕು. ಯಾವಾಗ ನಾವು ನಿರುತ್ಸಾಹರಾಗುತ್ತೇವೆ, ಭಯ ಭೀತರಾಗುವಾಗ, ತುಳಿತಕ್ಕೆ ಒಳಗಾದಾಗ, ಸರಿಯಲ್ಲವೇ? ಹೌದು, ನಾವು ಅವುಗಳನ್ನು ಗುರುತಿಸಿಕೊಳ್ಳಬೇಕು. ಯಾರನ್ನು ಅನುಸರಿಸಬೇಕು? ಅಂಥದೇ ಪರಿಸ್ಥಿತಿಯಲ್ಲಿ ಹಾದು ಹೋದಂತಹ ವ್ಯಕ್ತಿ ಯಾರು? ಅವನು ಹೇಗೆ ಮುಂದುವರಿದು ಹೋದ ಎಂದು ತಿಳಿದುಕೊಳ್ಳಬೇಕು. ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ. ಆಮೇನ್, ಹಾಲೆಲೂಯ. ನೀವು ಅನೇಕ ಸಲ ಅಪನಂಬಿಕೆಯಿಂದ ತುಂಬಿರುತ್ತೀರಿ ಅಥವಾ ತಾಳ್ಮೆಯನ್ನು ಕಳಕೊಂಡಿರುತ್ತೀರಿ. ದೇವರ ವಾಕ್ಯ ಹೇಳುತ್ತದೆ, ಆ ಸಮಯದಲ್ಲಿ ತಾಳ್ಮೆಯಿಂದಲೂ ನಂಬಿಕೆಯಿಂದಲೂ ವಾಗ್ದಾನಗಳನ್ನು ಬಾಧ್ಯವಾಗಿ ಹೊಂದುವವರನ್ನು ಅನುಕರಿಸಬೇಕೆಂದು. ನಮ್ಮ ವಾಗ್ದಾನಗಳನ್ನು ಬಾಧ್ಯವಾಗಿ ಹೊಂದಲು ಅನುಕರಣೆಯ ಅಗತ್ಯವಿದೆ. ಹೌದು, ನೀವು ಅನುಕರಿಸಬೇಕು. ತಾಳ್ಮೆಯ ಅಗತ್ಯವಿದೆ, ನಂಬಿಕೆಯ ಅಗತ್ಯವಿದೆ. ಸರಿಯಲ್ಲವೇ? ಆಮೇನ್. ಅಲ್ಲೊಂದು ಮಾರ್ಗವಿದೆ. ದೇವರ ಕೆಲವು ಆಯಾಮಗಳು ನಮಗೆ ಪ್ರಕಟಗೊಳ್ಳಲು ಅಥವಾ ತಿಳಿದುಕೊಳ್ಳಲು ಮತ್ತು ಗುರುತಿಸಿಕೊಳ್ಳಲು. ದೇವರ ಕೆಲವು ಅಂಶಗಳನ್ನು ತಿಳಿದುಕೊಂಡ, ಅನುಭವಿಸಿದ ಕೆಲವು ಜನರಿದ್ದಾರೆ. ಅವರ ಬಗ್ಗೆ ಕಲಿತುಕೊಂಡು ಅಂಥ ವಿಷಯಗಳಲ್ಲಿ ಅವರನ್ನು ಅನುಕರಿಸುವಾಗ ದೇವರ ಹಲವು ಆಯಾಮಗಳು ನಮಗೆ ಪ್ರಕಟಗೊಳ್ಳುತ್ತವೆ. ಆಮೇನ್. ಯೆಶಾಯ ಅಧ್ಯಾಯ 51 ವಾಕ್ಯ 2. ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಅವನ ಸಂತಾನವನ್ನು ಹೆಚ್ಚಿಸಿದೆನು. ಹೌದು, ದೇವರ ವಾಕ್ಯ ಏನು ಹೇಳುತ್ತದೆ? ಯೆಶಾಯನು ಹೇಳುತ್ತಾನೆ, ಅಬ್ರಹಾಮನನ್ನು ದೃಷ್ಟಿಸಿರಿ. ಆದುದರಿಂದ ಅನುಕರಿಸಲು ದೃಷ್ಟಿಸಬೇಕು, ಅನುಕರಿಸಲು ಮತ್ತು ಕಲಿಯಲು. ಅಬ್ರಹಾಮನನ್ನು ದೃಷ್ಟಿಸಿರಿ ಮತ್ತು ಸಾರಳನ್ನು, ನಿಮ್ಮನ್ನು ಹೆತ್ತವಳನ್ನು.
ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದೆನು ಮತ್ತು ನಾನು ಅವನನ್ನು ಆಶೀರ್ವಾದಿಸಿದೆನು ಮತ್ತು ಹೆಚ್ಚಿಸಿದೆನು. ಈ ಪ್ರಪಂಚದಲ್ಲಿ ನಿಮ್ಮ ಆತ್ಮವನ್ನು ಕಳೆದುಕೊಳ್ಳದೆ ಅಭಿವೃದ್ಧಿ ಹೊಂದಬೇಕಾದರೆ ನೀವು ಅಬ್ರಹಾಮನನ್ನು ದೃಷ್ಟಿಸಬೇಕು. ನೀವು ಅನೇಕ ರೀತಿಯಿಂದ ಅಭಿವೃದ್ಧಿ ಹೊಂದಬಹುದು, ಆದರೆ ಆತ್ಮನನ್ನು ಕಳೆದುಕೊಳ್ಳದೆ ಅಭಿವೃದ್ಧಿ ಹೊಂದಬೇಕಾದರೆ ನೀವು ಅಬ್ರಹಾಮನನ್ನು ದೃಷ್ಟಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದೆನು. ದೇವರಿಗೆ ಆಶೀರ್ವದಿಸಲು ಜನರ ಗುಂಪಿನ ಅಗತ್ಯವಿಲ್ಲ. ಆತನು ಆಶೀರ್ವದಿಸಬೇಕಾದರೆ ಒಬ್ಬನನ್ನೇ ಆಶೀರ್ವದಿಸುತ್ತಾನೆ. ಅನೇಕ ಸಲ ಆತನು ನಿಮ್ಮನ್ನು ಬೇರ್ಪಡಿಸುತ್ತಾನೆ. ದೇವರು ಅಬ್ರಹಾಮನನ್ನು ಹೊರಗೆ ಬಾ ಎಂದು ಕರೆದರು, ಅವನನ್ನು ಬೇರ್ಪಡಿಸಿದನು. ಇದು ಒಬ್ಬನದೇ ಪ್ರಯಾಣವಾಗಿದೆ. ಆದರೆ ಲೋಟನು ಅವನ ಜೊತೆ ಸೇರಿದನು. ಲೋಟನು ಅವನ ಜೊತೆ ಸೇರಿದ್ದರಿಂದ ಆ ಆಶೀರ್ವಾದಗಳಲ್ಲಿ ಅವನು ಪಾಲುದಾರನಾದನು. ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ದೇವರು ಅವನನ್ನು ಒಬ್ಬನನ್ನೇ ಕರೆದನು ಮತ್ತು ಆಶೀರ್ವಾದಿಸಿದನು ಮತ್ತು ಹೆಚ್ಚಿಸಿದನು. ಹಾಲೆಲೂಯ, ಆಮೆನ್. ಹೌದು, ನೀವು ಆಶೀರ್ವದಿಸಲ್ಪಡಬೇಕಾದರೆ, ಹೆಚ್ಚಳವನ್ನು ಪಡೆಯಬೇಕಾದರೆ ನೀವು ಕೆಲವರನ್ನು ದೃಷ್ಟಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ಅವನನ್ನು ಒಬ್ಬನನ್ನೇ ಕರೆದೆನು, ಆಶೀರ್ವದಿಸಿದೆನು, ಹೆಚ್ಚಿಸಿದೆನು. ಹೌದು, ಲೋಟನು ಅವನ ಜೊತೆ ಸೇರಿಕೊಂಡನು ಮತ್ತು ಆ ಹರಿಯುವ ಆಶೀರ್ವಾದಗಳಲ್ಲಿ ಪಾಲುದಾರನಾದನು. ತನ್ನ ಜೀವನದಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಂಡನು. ಲೋಟನಿಗೆ ತಿಳಿದಿಲ್ಲ ಅವನು ಅಬ್ರಹಾಮನನ್ನು ಅನುಕರಿಸುತ್ತಾನೆಂದು. ಅವನಿಗೆ ಯಾವುದೇ ದೇವರ ವಾಕ್ಯವೂ ಗೊತ್ತಿಲ್ಲ. ಆದರೆ ಅವನು ಮಾಡಿದ್ದೇನೆಂದರೆ ಅಬ್ರಹಾಮನ ಜೊತೆ ನಡೆದುಕೊಂಡು ಹೋದ. ಆಮೆನ್. ಮತ್ತು ಅಲ್ಲಿಂದ ಆ ಆಶೀರ್ವಾದಗಳನ್ನು ಅನುಭವಿಸಿದ. ಆದುದರಿಂದ ಅಬ್ರಹಾಮನನ್ನು ದೃಷ್ಟಿಸಿರಿ, ಸಾರಳನ್ನು ದೃಷ್ಟಿಸಿರಿ. ದೃಷ್ಟಿಸುವುದು ಯಾಕಾಗಿ? ಏನನ್ನಾದರೂ ಸೆರೆ ಹಿಡಿಯಲು. ಕೆಲವು ಜನರು ವ್ಯಕ್ತಿತ್ವಗಳು ದೇವರ ಕೆಲವು ಆಯಾಮಗಳನ್ನು ಸೆರೆ ಹಿಡಿದಿದ್ದಾರೆ. ಒಬ್ಬ ಮನುಷ್ಯನು ದೇವರ ಎಲ್ಲ ಆಯಾಮಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ದೇವರ ಎಲ್ಲ ಆಯಾಮಗಳನ್ನು ತಿಳಿದುಕೊಂಡ ಯಾವನೇ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಲಿಲ್ಲ. ಆತನು ನಮ್ಮ ತಿಳುವಳಿಕೆಗೆ, ಗ್ರಹಿಕೆಗೆ ಮೀರಿ ಆಳವಾಗಿದ್ದಾನೆ. ಆತನಲ್ಲಿ ಹಾಗೂ ಆತನ ವಾಕ್ಯದಲ್ಲಿ ಯಾವಾಗಲೂ ಇನ್ನೂ ಹೆಚ್ಚು ನಾವು ತಿಳಿದುಕೊಳ್ಳುವಂಥದ್ದಿದೆ. ಆತನು ನಮ್ಮ ತಿಳುವಳಿಕೆಗೆ ಮೀರಿ ಇದ್ದಾನೆ. ಆದರೆ ಅನೇಕ ಜನರು ಮತ್ತು ವ್ಯಕ್ತಿತ್ವಗಳು ದೇವರ ಕೆಲವು ಆಯಾಮಗಳನ್ನು ಅರಿತುಕೊಂಡು ಅದರಲ್ಲಿ ನಡೆದಿದ್ದಾರೆ. ಸರಿಯಲ್ಲವೇ? ಆಮೆನ್. ಹೌದು, ಯಾರೆಲ್ಲ ಆ ಆಯಾಮಗಳನ್ನು ತಿಳಿದುಕೊಂಡು ಅದರಲ್ಲಿ ನಡೆದುಕೊಂಡು ಹೋಗಿದ್ದಾರೆ ಅವರನ್ನು ಅನುಕರಿಸಿರಿ. ನಿಮ್ಮ ನೆರೆಯವರಲ್ಲಿ ಹೇಳಿ, ಅವರನ್ನು ಅನುಕರಿಸಿರಿ. ಆಮೆನ್. ಅನುಕರಿಸುವ ಮೊದಲು ನೀವು ಏನನ್ನಾದರೂ ಸೆರೆ ಹಿಡಿಯಬೇಕು. ನೀವು ಅವರಲ್ಲಿರುವ ವಿಶಿಷ್ಟತೆಯನ್ನು ಮೊದಲು ಅರಿತುಕೊಂಡು ಮತ್ತು ಅನುಕರಿಸಬೇಕು.
ದೇವರು ಆ ಆಯಾಮವನ್ನು ಅವರಿಗೆ ಪ್ರಕಟಿಸಲು ಅವರು ತೆತ್ತ ಬೆಲೆಯೇನು, ಅವರ ಸ್ವಭಾವವೇನು, ಅವರ ಹೃದಯವೇನು, ಅವರ ವರ್ತನೆ ಗುಣಲಕ್ಷಣಗಳೇನು. ದೇವರು ಆ ಆಯಾಮವನ್ನು ಅವರಲ್ಲಿ ಪ್ರಕಟಿಸಲು, ಆದುದರಿಂದ ಆ ವ್ಯಕ್ತಿಗಳನ್ನು ನೀವು ಕಲಿಯುವಾಗ ದೇವರು ಯಾಕಾಗಿ ಆ ಆಯಾಮಗಳನ್ನು ಅವರಿಗೆ ಪ್ರಕಟಪಡಿಸಿದ್ದಾರೆಂದು ನೀವು ತಿಳಿದುಕೊಳ್ಳುತ್ತೀರಿ. ಆಮೇನ್. ದೇವರು ದಾವೀದನಿಗೆ ಹೇಳಿದರು, ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಹೌದು, ದೇವರು ಹೇಳಿದರು, ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ದಾವೀದನೆಂಬ ಒಬ್ಬ ವ್ಯಕ್ತಿಯನ್ನು ನಾನು ಕಂಡುಕೊಂಡೆನು. ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಆದುದರಿಂದ ದಾವೀದನ ಹೃದಯದಲ್ಲಿ ಅಂಥದ್ದೇನಿತ್ತು? ದೇವರು ಅವನ ಬಗ್ಗೆ ಹಾಗೆ ಸಾಕ್ಷಿ ನೀಡಲು ನಾವು ದಾವೀದನ ಹೃದಯದ ಬಗ್ಗೆ ಕಲಿತುಕೊಳ್ಳುವ ಅಗತ್ಯವಿದೆ. ಅವನ ವರ್ತನೆ, ಅವನ ಗುಣಲಕ್ಷಣಗಳನ್ನು. ಹೌದು, ದಾವೀದನ ಹೃದಯದಲ್ಲಿದ್ದ ಆ ಒಂದು ವಿಷಯವು ದೇವರು ಅವನ ಬಗ್ಗೆ ಚಲಿಸುವಂತೆ ಮಾಡಿತು. ಎಷ್ಟರ ಮಟ್ಟಿಗೆ ಎಂದರೆ ದೇವರು ಒಬ್ಬ ಮನುಷ್ಯನ ಬಗ್ಗೆ ಹೇಳುತ್ತಾನೆ, ನಾನು ಒಬ್ಬ ವ್ಯಕ್ತಿಯನ್ನು ಕಂಡುಕೊಂಡೆನು, ನನ್ನ ಹೃದಯಕ್ಕೆ ಒಪ್ಪುವಂತಹನನ್ನು. ಆಮೇನ್. ಒಬ್ಬ ಮನುಷ್ಯನ ಬಗ್ಗೆ ದೇವರು ಸಾಕ್ಷಿ ನುಡಿಯುತ್ತಾರೆ. ದೇವರ ಒಂದು ಆಯಾಮವನ್ನು ದಾವೀದನು ಸೆರೆ ಹಿಡಿದಿದ್ದನು. ದೇವರ ಹೃದಯವನ್ನು ಚಲಿಸುವಂತೆ ಮಾಡುವ ಒಂದು ವಿಷಯವನ್ನು ದಾವೀದನು ಅರಿತುಕೊಂಡನು. ದೇವರ ವಾಕ್ಯ ಹೇಳುತ್ತದೆ, ಅನುಕರಿಸು. ದಾವೀದನ ಜೀವನದಲ್ಲಿ ಎಲ್ಲವೂ ಸುಗಮವಾಗಿತ್ತೇ? ಇಲ್ಲ. ಅವನು ಅನೇಕ ಹೋರಾಟಗಳನ್ನು, ಯುದ್ಧಗಳನ್ನು, ದೇಶದ್ರೋಹಗಳನ್ನು, ನಿರಾಶೆಗಳನ್ನು, ವೈಫಲ್ಯಗಳನ್ನು, ಅನೇಕ ವೈರಿಗಳು, ಇದೆಲ್ಲವನ್ನು ಅನುಭವಿಸಿದ್ದಾನೆ. ಇದೆಲ್ಲವುಗಳ ನಡುವೆ ಯಾವುದೋ ಒಂದು ಸಂದರ್ಭದಲ್ಲಿ ಆತನ ಹೃದಯವು ದೇವರಿಗೆ ಮೆಚ್ಚುಗೆಯಾಯಿತು. ಆತನೊಬ್ಬ ಕೊಲೆಗಾರ, ವ್ಯಾಭಿಚಾರಿ. ನೀವು ನೋಡಿದರೆ ಅನೇಕ ತಪ್ಪು ಮತ್ತು ವೈಫಲ್ಯಗಳು ಅವನಲ್ಲಿ ಇದ್ದವು. ಆದರೂ ದೇವರು ಹೇಳುತ್ತಾನೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿಯೆಂದು. ನಮ್ಮ ಮನುಷ್ಯ ಸ್ವಭಾವ ಹೇಳುತ್ತದೆ, ದೇವರು ಒಬ್ಬ ಪರಿಪೂರ್ಣವಾದ ಮನುಷ್ಯನ ಬಗ್ಗೆ ಹೇಳಬೇಕೆಂದು. ಉದಾಹರಣೆಗೆ ನತಾನಿಯೇಲನು, ಅವನಲ್ಲಿ ಯಾವುದೇ ಕಪಟವಿಲ್ಲ. ಆದರೆ ದೇವರು ದಾವೀದನಿಗೆ ಹೇಳುತ್ತಾನೆ, ಅವನು ನನ್ನ ಹೃದಯಕ್ಕೆ ಒಪ್ಪುವಂತಹ ವ್ಯಕ್ತಿಯೆಂದು. ಆದುದರಿಂದ ದೇವರ ಹೃದಯದ ಒಂದು ವಿಷಯವನ್ನು ದಾವೀದನು ಸೆರೆ ಹಿಡಿದಿದ್ದಾನೆ. ದೇವರ ಹೃದಯವು ಚಲಿಸುವಂತಹ ಸಂಗತಿಯನ್ನು ಗುರುತಿಸಿಕೊಂಡಿದ್ದಾನೆ. ಆತನು ನಿರುತ್ಸಾಹದಿಂದ, ನಿರಾಶೆಯಿಂದ, ಅನೇಕ ಹೋರಾಟಗಳಿಂದ, ಅನೇಕ ನೋವುಗಳಿಂದ ಹಾದು ಹೋಗಿದ್ದಾನೆ. ಎಲ್ಲಿಯವರೆಗೆ ಅಂದರೆ ಅವನ ಸ್ವಂತ ಮಗನೇ ಅವನಿಗೆ ವಿರೋಧವಾಗಿ ಎದ್ದು ಅವನನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ. ಪ್ರತಿಯೊಂದರಲ್ಲೂ ಆತನು ಹಾದು ಹೋಗಿದ್ದಾನೆ. ಅವುಗಳೆಲ್ಲದರ ನಡುವೆ ಅವನ ಹೃದಯವು ದೇವರನ್ನು ಚಲಿಸುವಂತೆ ಮಾಡಿತು. ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ಅನುಕರಿಸಿರಿ. ನಂಬಿಕೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡವರನ್ನು. ಆಮೇನ್. ದಾವೀದನು ಪ್ರವಾದಿಸುತ್ತಾನೆ, ಯೇಸುವಿನ ಮರಣವನ್ನು ನೋಡುತ್ತಾನೆ ಸಹ.
ಅನೇಕ ಪ್ರವಾದನೆಗಳನ್ನು ಮಾಡುತ್ತಾನೆ. ಅವನು ಹೇಗೆ ಅಂತಹ ಅನೇಕ ಪ್ರಕಟಣೆಯನ್ನು ಪಡೆದನು? ಹಳೆಯ ಒಡಂಬಡಿಕೆಯ ಒಬ್ಬ ಮನುಷ್ಯನು. ಇದನ್ನೆಲ್ಲ ಹೇಗೆ ಹೇಳಲು ಸಾಧ್ಯ? ಯೇಸುವಿನ ಅಂಗಿಯನ್ನು ಹರಿದು ಪಾಲು ಮಾಡುತ್ತಾರೆಂದು, ಅವರು ಅದಕ್ಕೋಸ್ಕರ ಚೀಟಿ ಹಾಕುತ್ತಾರೆಂದು. ಹೌದು, ಇಂತಹ ಅನೇಕ ವಿಷಯಗಳು ಸರಿಯಲ್ಲವೇ? ಹೌದು. ದಾವೀದನ ಬಗ್ಗೆ ಯಾವುದೋ ಕೆಲವು ವಿಷಯಗಳು ಆತನ ಹೃದಯವನ್ನು ಚಲಿಸುವಂತೆ ಮಾಡಿತು. ಆ ಸಂದರ್ಭದಲ್ಲಿ ದೇವರು ಹೇಳಿದರು, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂತಹ ಮನುಷ್ಯನು, ನನ್ನ ಹೃದಯಕ್ಕೆ ಹತ್ತಿರದವನು. ಹೌದು, ದೇವರ ವಾಕ್ಯದಲ್ಲಿ ಅನೇಕ ವ್ಯಕ್ತಿತ್ವಗಳಿವೆ. ದೇವರ ಕೆಲವು ಆಯಾಮಗಳನ್ನು ಸೆರೆ ಹಿಡಿದುಕೊಂಡವರು ಮತ್ತು ಅದನ್ನು ಚಲಿಸುವಂತೆ ಮಾಡಿದರು. ಆಮೆನ್. ಕೀರ್ತನೆ 24 ವಾಕ್ಯ 1-4. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಮತ್ತು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ಪ್ರವೇಶಿಸುವುದಕ್ಕೆ ಎಂಥವನು ಯೋಗ್ಯನು? ಯಾರು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ. ದಾವೀದನು ಕೆಲವು ಸಂಗತಿಗಳನ್ನು ತಿಳಿದುಕೊಂಡನು. ಅವನು ಹೇಳುತ್ತಾನೆ, ದೇವರ ಪರ್ವತವನ್ನು ಹತ್ತುವುದರ ಬಗ್ಗೆ. ಹೌದು, ಅವನು ಹೇಳುತ್ತಾನೆ, ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ದಾವೀದನು ಭೂಗೋಳದ ಕ್ಲಾಸಿಗೆ ಹೋಗಲಿಲ್ಲ, ಆದರೆ ಅವನಿಗೆ ಅದೆಲ್ಲ ಹೇಗೆ ತಿಳಿದಿದೆ? ಅವನು ಹೇಳುತ್ತಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ದೇವರ ಕೆಲವು ಗುಣಲಕ್ಷಣಗಳನ್ನು, ಸ್ವಭಾವವನ್ನು ಆತನು ಯಾವಾಗ ಹೇಗೆ ಚಲಿಸುತ್ತಾನೆಂದು ದಾವೀದನು ಸೆರೆ ಹಿಡಿದಿದ್ದಾನೆ ಅಥವಾ ಗುರುತಿಸಿಕೊಂಡಿದ್ದಾನೆ. ಆಮೆನ್. ಆತನ ಪ್ರಸನ್ನತೆಗೆ ಹೇಗೆ ಹತ್ತಿಕೊಂಡು ಹೋಗುವುದು? ಮತ್ತು ಅವನು ಮುಂದುವರಿಸಿ ಹೇಳುತ್ತಾನೆ, ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಅವನು ಓ ಯಾಕೋಬೇ ಎಂದು ಹೇಳುವುದಿಲ್ಲ, ಅವನು ಹೇಳುತ್ತಾನೆ, ಇಂಥವರೇ ಆತನ ದರ್ಶನವನ್ನು ಬಯಸುವವರು, ಯಾಕೋಬರ ದೇವರೇ. ದಾವೀದನು ಹೇಳುತ್ತಾನೆ, ಯಾಕೋಬರ ದೇವರೇ. ಆಮೆನ್. ಬೇರೆಲ್ಲ ಆವೃತ್ತಿಯಲ್ಲೂ ನೀವು ನೋಡಿದರೆ ಹೀಗೇನೇ ಹೇಳುತ್ತವೆ, ಯಾಕೋಬರ ದೇವರೇ ಎಂದು. ಯಾಕೋಬನು ಪಡೆದುಕೊಂಡ ಆಯಾಮ ಯಾವುದು? ಆದಿಕಾಂಡದಲ್ಲಿ ಹೇಳುತ್ತದೆ, ಅವನು ಹೇಗೆ ದೇವರನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುತ್ತಾನೆಂದು. ದಾವೀದನು ಹೇಳುತ್ತಾನೆ, ದೇವರ ಮುಖವನ್ನು ಹುಡುಕುವ ಜನಾಂಗ. ನಂತರ ಹೇಳುತ್ತಾನೆ, ಯಾಕೋಬರ ದೇವರೇ ಎಂದು. ಯಾಕೋಬನು ದೇವರ ಮುಖವನ್ನು ಹೇಗೆ ಎದುರುಗೊಂಡ? ಮೊದಲನೆಯ ಸಲ ಅವನು ಅದನ್ನು ಕಳೆದುಕೊಂಡ, ಆದರೆ ಎರಡನೇ ಸಲ ಅವನು ಅದನ್ನು
ಸೆರೆ ಹಿಡಿದ. ಆಮೆನ್. ದೇವರು ನಿಜವಾಗಿಯೂ ಈ ಸ್ಥಳದಲ್ಲಿದ್ದಾರೆ. ಆದರೆ ನಾನು ಅರಿಯದೆ ಹೋದೆ, ಸರಿಯಲ್ಲವೇ? ಹೌದು, ಅವನು ದೇವರನ್ನು ಭೇಟಿಯಾದ, ಆದರೆ ಆ ವಿಷಯಗಳನ್ನು ಅವನು ಸೆರೆ ಹಿಡಿಯುವಲ್ಲಿ ಸೋತು ಹೋದ. ಆದಿಕಾಂಡ ಅಧ್ಯಾಯ 28 ವಾಕ್ಯ 12 ಹೇಳುತ್ತದೆ, ಅವನು ಮಲಗಿದ ಮತ್ತು ಕನಸು ಕಂಡ. ಆ ಕನಸಿನಲ್ಲಿ ಒಂದು ಏಣಿಯು ಭೂಮಿಯ ಮೇಲೆ ನಿಂತಿತು, ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅದರ ಮೇಲೆ ನಿಂತುಕೊಂಡು, ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನಾನೇ. ನೀನು ಮಲಗಿರುವ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ನಿನ್ನ ಸಂತತಿಯು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನಿಂದಲೂ ನಿನ್ನ ಸಂತತಿಯಿಂದಲೂ ಭೂಮಿಯ ಎಲ್ಲ ಕುಲದವರು ಆಶೀರ್ವಾದ ಹೊಂದುವರು. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಎಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ, ಇದು ನನಗೆ ತಿಳಿಯದೆ ಹೋಯಿತು ಎಂದನು. ಅವನು ಭಯಪಟ್ಟವನಾಗಿ, ಈ ಸ್ಥಳವು ಪವಿತ್ರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದನು. ಇಲ್ಲಿ ಯಾಕೋಬನು ಏನನ್ನು ಹೇಳಿದನು? ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದನು. ಇಲ್ಲಿ ನನ್ನನ್ನು ಜಾಗೃತಿಯಾಗಿ ಕೇಳಿರಿ. ಯಾಕೋಬನು ಹೇಳುತ್ತಾನೆ, ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು. ದೇವರ ಮನೆಯ ವಿಶಿಷ್ಟತೆ ಏನು? ದೇವರ ಮನೆಯಲ್ಲಿ ಸೆರೆ ಹಿಡಿಯುವಂತಹ ಆಯಾಮ ಯಾವುದು? ಅಲ್ಲೊಂದು ಏಣಿ ಇದೆ. ದೇವರಿಗೆ ಪರಲೋಕಕ್ಕೆ ಸಂಪರ್ಕವನ್ನುಂಟು ಮಾಡುವ. ದೇವರ ಮನೆಗೆ ನೀವು ಬಂದಾಗ ಆತನ ವಚನದ ತಿಳುವಳಿಕೆಯ ಮುಖಾಂತರ ಅಥವಾ ಆತನ ಪ್ರಕಟಣೆಯ ಮುಖಾಂತರ ನೀವು ಮೇಲೇರಬೇಕು. ಅಲ್ಲಿದ್ದುದೆಲ್ಲವನ್ನು ಸೆರೆ ಹಿಡಿಯಬೇಕು. ಅಲ್ಲಿಟ್ಟ ಆ ಏಣಿಯ ಮೂಲಕ ಪರಲೋಕಕ್ಕೆ ಸಂಪರ್ಕವನ್ನು ಪಡೆಯಬೇಕು. ಆಮೆನ್. ದೊಡ್ಡ ಸಿಲುಬೆಯನ್ನಿಟ್ಟ ಸ್ಥಳ ದೇವರ ಮನೆಯಲ್ಲ. ದೇವರ ಮನೆ ಎಂದರೆ ಭೂಮಿಯಿಂದ ಪರಲೋಕಕ್ಕೆ ಸಂಪರ್ಕವನ್ನು ಉಂಟು ಮಾಡುವ ಸ್ಥಳ. ಅಲ್ಲಿದ್ದ ಏಣಿಯು ನೀವು ಮೇಲೇರಲು ಕಾರಣವಾಗುತ್ತದೆ. ಹೌದು, ದೇವರ ಮನೆಯನ್ನು ಹೇಗೆ ಗುರುತಿಸಿಕೊಳ್ಳುತ್ತೀರಿ? ದೇವರ ಮನೆಯಲ್ಲಿ ನೀವು ಪರಲೋಕಕ್ಕೆ ಸಂಪರ್ಕವನ್ನಿಟ್ಟುಕೊಳ್ಳುತ್ತೀರಿ. ನೀವು ದೇವರಲ್ಲಿ ಸಂಪರ್ಕವನ್ನಿಡಲು ಶಕ್ತರಾಗುತ್ತೀರಿ. ಆಮೆನ್. ದೇವರ ಮನೆಯ ಮೊದಲ ವಿಷಯವೆಂದರೆ ನೀವು ಆತನಲ್ಲಿ ಸಂಪರ್ಕವನ್ನು ಹೊಂದುತ್ತೀರಿ ಮತ್ತು ಆತನು ಆ ಏಣಿಯ ಮೇಲಿದ್ದು ನಿಮ್ಮಲ್ಲಿ ಮಾತಾಡುತ್ತಾನೆ ಮತ್ತು ಆತನ ವಾಕ್ಯ ಹಿಂತಿರುಗಿ ಬಂದು ನಿಮ್ಮನ್ನು ಸಂಪರ್ಕಿಸುತ್ತದೆ. ಆತನು ನಿಮ್ಮೊಂದಿಗೆ ಮಾತನಾಡಬೇಕು. ದೇವರ ಮನೆಯೆಂಬ ಸ್ಥಳವು ನೀವು ಪರಲೋಕಕ್ಕೆ ಸಂಪರ್ಕಿಸಬೇಕು ಮತ್ತು ಪರಲೋಕವು ನಿಮ್ಮನ್ನು ಸಂಪರ್ಕಿಸಬೇಕು, ನಿಮ್ಮಲ್ಲಿ ಮಾತಾಡಬೇಕು. ಹೌದು, ಆ ಸ್ಥಳವು ದೇವರು ತನ್ನ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮಾತಾಡುತ್ತಾನೆ. ಹೌದು, ಯಾಕೋಬನು ಒಂದು ಏಣಿಯನ್ನು ಕಂಡನು.
ಅದು ಪರಲೋಕಕ್ಕೆ ತಲುಪುತ್ತಿತ್ತು. ದೇವದೂತರು ಕೆಳಗಿಳಿದು ಮೇಲೆ ಹತ್ತುತ್ತಿದ್ದರು ಮತ್ತು ಏಣಿಯ ಕೊನೆಯಲ್ಲಿ ದೇವರು ನಿಂತಿದ್ದರು, ಅವನಲ್ಲಿ ಮಾತಾಡುತ್ತಿದ್ದರು. ಆಮೆನ್. ಯಾಕೋಬನು ಹೇಳುತ್ತಾನೆ, ಇದೊಂದು ಅದ್ಭುತವಾದ ಸ್ಥಳ, ಇದು ದೇವರ ಮನೆಯಾಗಿದೆ. ದೇವರ ಮನೆ ಎಂದರೆ ಒಂದು ಕಟ್ಟಡವಲ್ಲ. ಆ ಸ್ಥಳದಲ್ಲಿ ನೀವು ಪರಲೋಕಕ್ಕೆ ಸಂಪರ್ಕಿಸಬಹುದಾದಂತಹ ಸ್ಥಳ. ಆ ಸ್ಥಳದಿಂದ ನೀವು ಮೇಲೇರಲು ಅಲ್ಲೊಂದು ಸಂಪರ್ಕವಿದೆ. ಅಲ್ಲಿ ದೇವರು ನಿನ್ನಲ್ಲಿ ಮಾತಾಡುತ್ತಾರೆ, ಸಂಪರ್ಕಿಸ್ತಾರೆ. ಆತನ ವಾಕ್ಯದ ಮುಖಾಂತರ ನಿಮ್ಮ ಹೃದಯವನ್ನು ಸಂಪರ್ಕಿಸುತ್ತಾರೆ, ನಿಮ್ಮಲ್ಲಿ ಮಾತಾಡುತ್ತಾರೆ. ಅದು ದೇವರ ಮನೆಯಾಗಿದೆ. ಆಮೆನ್. ನೀವು ಸೇರುವ ಎಲ್ಲ ಸ್ಥಳಗಳಲ್ಲಿ, ನೀವು ಹೆಸರಿಟ್ಟು ಕರೆಯುವ ಸ್ಥಳಗಳಲ್ಲಿ ದೇವರ ಮನೆ ಆಗುವುದಿಲ್ಲ. ದೇವರ ಮನೆಯಲ್ಲಿ ಸಂಪರ್ಕವಿದೆ. ಅಲ್ಲಿ ದ್ವಾರಗಳು ತೆರೆಯುತ್ತವೆ ಮತ್ತು ನೀವು ಆತನನ್ನು ಸಂಪರ್ಕಿಸಬಹುದು. ಮತ್ತು ನೀವು ತಿಳಿದುಕೊಳ್ಳಬೇಕು, ದೇವರು ನಿಮ್ಮಲ್ಲಿ ಮಾತಾಡಿದರೆಂದು. ಆಮೆನ್. ಮತ್ತು ಯಾಕೋಬನು ಹೇಳುತ್ತಾನೆ, ಅದೊಂದು ಅದ್ಭುತ ಸ್ಥಳವಾಗಿದೆ. ಸರಿಯಲ್ಲವೇ? ಆಮೆನ್. ಹೌದು, ಅಲ್ಲಿ ಯಾಕೋಬನು ಸೆರೆ ಹಿಡಿದಿದ್ದ ಆಯಾಮಗಳಿವೆ. ಅವನು ಅನೇಕ ವಿಷಯಗಳನ್ನು ತಿಳಿದುಕೊಂಡ, ವಿಷಯಗಳನ್ನು ಗುರುತಿಸಿಕೊಂಡ. ಮತ್ತು ಕೀರ್ತನೆ 24ರಲ್ಲಿ ಅವನು ಹೇಳುತ್ತಾನೆ, ಆತನ ಮುಖವನ್ನು ಹುಡುಕು ಓ ಯಾಕೋಬನ ದೇವರೇ. ದೇವರ ಮುಖಾರವಿಂದವನ್ನು ಯಾಕೋಬನು ಸೆರೆ ಹಿಡಿದಿದ್ದನು. ಅವನಲ್ಲಿರುವ ಮೋಸ ಮತ್ತು ಬೇರೆಲ್ಲ ಗುಣಲಕ್ಷಣಗಳಿಗಿಂತ ಅವನಲ್ಲಿ ದೇವರಿಗೋಸ್ಕರ ಹಸಿವಿತ್ತು. ಆಮೆನ್. ದೇವರ ಆಯಾಮವನ್ನು ಅವನು ಸೆರೆ ಹಿಡಿದದ್ದು ದೇವರ ಮುಖ, ದೇವರನ್ನು ಭೇಟಿಯಾದದ್ದು. ಯಾರಾದರೂ ದೇವರನ್ನು ಎದುರುಗೊಳ್ಳಬೇಕಾದರೆ ಅವನು ಯಾಕೋಬನ ಬಗ್ಗೆ ಕಲಿತುಕೊಳ್ಳಬೇಕು. ಅವನು ದೇವದೂತರು ಮೇಲೆ ಕೆಳಗೆ ಹೋದದನ್ನು ಎದುರುಗೊಂಡು, ನೀವೊಂದು ಎದುರುಗೊಳ್ಳುವಿಕೆಗೆ ಬಯಸುವುದಾದರೆ ಯಾಕೋಬನನ್ನು ನೋಡಬೇಕು. ಆಮೆನ್. ಹಾಲೆಲೂಯ. ನೀವೊಂದು ಪ್ರಗತಿ ಮತ್ತು ಒಲವನ್ನು ಬಯಸುವುದಾದರೆ ಯಾರ ಬಗ್ಗೆ ಕಲಿಯಬೇಕು? ಎಸ್ತೇರಳ ಬಗ್ಗೆ. ನೀವೊಂದು ನಿಮ್ಮ ಪರವಾಗಿ ಒಲವನ್ನು ಬಯಸುವುದಾದರೆ ಎಸ್ತೇರಳ ಬಗ್ಗೆ ಕಲಿಯಬೇಕು. ಒಂದು ಹೆಂಗಸು ಖಡ್ಗವನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳದೆ ತನ್ನೆಲ್ಲ ವೈರಿಗಳನ್ನು ನಿವಾಳಿಸಿದಳು. ಸರಿಯಲ್ಲವೇ? ಒಂದೇ ಹೆಂಗಸು. ಹೌದು, ಆಕೆಯನ್ನು ಮುಂದೂಡಿರಬಹುದು. ಮೊರ್ದೆಕೈ ಹೇಳಿದನು, ಈ ಸಮಯದಲ್ಲಿ ನೀನು ಎದ್ದೇಳದೆ ಹೋದರೆ. ಹೌದು, ಕೆಲವು ವಿಷಯಗಳಲ್ಲಿ ಆಕೆಯು ಯೆಹೂದ್ಯರ ಜೊತೆ ಇಚ್ಛೆಯಿಲ್ಲದೆ ಜೊತೆಯಾಗಿರಲು ಬಯಸುತ್ತಿರಲಿಲ್ಲ. ಕೆಲವು ವಿಷಯಗಳಲ್ಲಿ ಆಕೆಯು ತಟಸ್ಥಳಾಗಿರಲು ಬಯಸುತ್ತಿದ್ದಳು. ಆದರೆ ದೇವರು ಮೊರ್ದೆಕೈಯನ್ನು ಕಳುಹಿಸುತ್ತಾನೆ. ಒಂದು ವೇಳೆ ನೀನು ಸಹಾಯ ಮಾಡಲು ಹೇಳದಿದ್ದರೆ ದೇವರು ಬೇರೆ ಯಾರನ್ನಾದರೂ ಎಬ್ಬಿಸುತ್ತಾನೆ. ಆವಾಗ ಅವಳೊಳಗೆ ತಳಮಳ ಉಂಟಾಯಿತು ಮತ್ತು ಆಕೆಯು ತನ್ನ ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಳ್ಳದೆ ತನ್ನೆಲ್ಲ ವೈರಿಗಳನ್ನು ನಾಶ ಮಾಡಿದಳು. ಆಮೆನ್. ನೀವು ನಿಮ್ಮ ಪರವಾಗಿ ಒಲವನ್ನು ಬಯಸುವುದಾದರೆ ಆಕೆಯ ಬಗ್ಗೆ ಕಲಿತುಕೊಳ್ಳಬೇಕು. ಆಕೆಯು ಅದೇಗೆ ಅಷ್ಟೊಂದು ಒಲವನ್ನು ಪಡೆದುಕೊಂಡಳು? ಆಕೆಯ ಸ್ವಭಾವವೇನು?
ಆಕೆಯ ಹೃದಯದ ಬಗ್ಗೆ. ಹೌದು, ದೇವರ ಅಷ್ಟೊಂದು ಒಲವು ಆಕೆಯ ಮೇಲೆ ಬರಲು ಕಾರಣವೇನೆಂದು. ಆಮೆನ್. ಹಾಲೆಲೂಯ. ನೀವು ಬಿಡುಗಡೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನೀವು ಕಲಿಯಬೇಕಾದದ್ದು ಯಾರ ಬಗ್ಗೆ? ಇಸ್ರಾಯೇಲರ ಬಗ್ಗೆ ನೀವು ಕಲಿತುಕೊಳ್ಳಬೇಕು. ಮೊತ್ತ ಮೊದಲು ಅವರು ಫರೋಹನಿಂದ, ಕತ್ತಲೆಯ ರಾಜ್ಯದಿಂದ, ಅವರ ಮೇಲೆ ದಬ್ಬಾಳಿಕೆ ನಡೆಸುವವರಿಂದ ಬಿಡುಗಡೆ ಹೊಂದಿದರು. ಹೌದಲ್ಲವೇ? ಹೌದು. ದೇವರು ಅದನ್ನು ಹೇಗೆ ಮಾಡಿದರು? ಅದ್ಭುತ ಮತ್ತು ಮಹತ್ ಕಾರ್ಯಗಳ ಮುಖಾಂತರ ಅವರು ಅಲ್ಲಿಂದ ಹೊರಬಂದರು. ಅಲ್ಲಿಗೆ ಅವರ ಬಿಡುಗಡೆ ಸಂಪೂರ್ಣ ಆಯಿತೇ? ಇಲ್ಲ. ಅವರು ಫರೋಹನ ಕೈಯಿಂದ ಬಿಡುಗಡೆಗೊಂಡರು, ಆದರೆ ಅವರು ಇನ್ನೂ ಬಿಡುಗಡೆ ಆಗಬೇಕಿತ್ತು. ಅದೇನದು? ತಮ್ಮ ಸ್ವಂತತನದಿಂದ, ಸ್ವಂತ ಮನಸ್ಥಿತಿಯಿಂದ. ದೇವರು ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸಿದರು, ಆದರೆ ಅವರಲ್ಲಿದ್ದ ಐಗುಪ್ತ ದೇಶವನ್ನು ಹೊರತೆಗೆಯಲು ಆತನಿಗೆ 40 ವರ್ಷ ಬೇಕಾಯಿತು. ಸರಿಯಲ್ಲವೇ? ಆಮೆನ್. ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರತಂದರು, ಆದರೆ ಆ ಐಗುಪ್ತ್ಯ ಮನಸ್ಥಿತಿಯಿಂದ ಹೊರತರಲು ದೇವರಿಗೆ ಪುನಃ 40 ವರ್ಷ ಬೇಕಾದವು. ಇನ್ನೊಂದು ಜನಾಂಗವೇ ಮೇಲೆ ಬರಬೇಕಾಯಿತು. ಅವರು ಅವರದೇ ಮನಸ್ಥಿತಿಯಿಂದ ಹೊರಬರಲು ಕಷ್ಟಪಟ್ಟರು. ತಮ್ಮತನದಿಂದ ಹೊರಬರಲು ಆ ಮನಸ್ಥಿತಿಯಿಂದ. ಆಮೆನ್. ಕತ್ತಲೆ ರಾಜ್ಯದಿಂದ ಹೊರಬಂದ ಮೇಲೆ ಆ ಬಿಡುಗಡೆಯ ಪ್ರಕ್ರಿಯೆಯು ಮುಂದುವರಿಯುತ್ತಾ ಹೋಗುತ್ತದೆ. ನಿಮ್ಮಿಂದ, ನಿಮ್ಮಲ್ಲಿದ್ದ ಆ ತನ್ನತನದಿಂದ ಬಿಡುಗಡೆ ಹೊಂದಲು ನಿಮ್ಮ ನೆರೆಯವರಲ್ಲಿ ಹೇಳಿ, ನೀವು ನಿಮ್ಮತನದಿಂದ ಬಿಡುಗಡೆ ಹೊಂದಬೇಕು. ರಕ್ತ ಮಾಂಸ ನಿಮ್ಮ ಸ್ವಾಭಾವಿಕ ಮನುಷ್ಯ. ಇದು ಇಸ್ರೇಲಲ್ಲಿ ಸ್ವಲ್ಪ ಹೆಚ್ಚೇ ಇತ್ತು. ಆದುದರಿಂದ ಇಸ್ರೇಲರಿಗೆ ಸ್ವಲ್ಪ ಹೆಚ್ಚೇ ಸಮಯವನ್ನು ತೆಗೆದುಕೊಂಡಿತು. ಇದೊಂದು ಉದ್ದದ ಪ್ರಯಾಣ. ಆಮೆನ್. ನೀವು ನಿಮಗೆ ಬಿಡುಗಡೆಯ ಬಗ್ಗೆ ತಿಳುವಳಿಕೆ ಬೇಕಾದರೆ ಇಸ್ರೇಲರ ಬಗ್ಗೆ ಕಲಿಯಬೇಕು. ಅವರು ಯಾವಾಗಲೂ ದೂರುವುದು, ಗೊನಗುಟ್ಟುವುದು, ಏನೆಲ್ಲ ಕೊರತೆಗಳಿವೆ, ಯಾವುದೆಲ್ಲ ಸೌಕರ್ಯಗಳಿಲ್ಲ, ಅವರ ದೃಷ್ಟಿ ಮತ್ತು ಮನಸ್ಥಿತಿ ಅವರನ್ನು ಯಾವಾಗಲೂ ಸೋಮಾರಿಗಳನ್ನಾಗಿ ಮಾಡಿತು. ದೇವರ ವಾಕ್ಯ ಹೇಳುತ್ತದೆ, ಸೋಮಾರಿಗಳಾಗಬೇಡಿರಿ, ಆದರೆ ಅನುಕರಿಸಿರಿ. ಅನುಕರಿಸುವುದು ಯಾರನ್ನು? ನಂಬಿಕೆಯಿಂದ ಮತ್ತು ತಾಳ್ಮೆಯಿಂದ ವಾಗ್ದಾನದ ನಾಡನ್ನು ಸೇರಿದವರ ಬಗ್ಗೆ. ಆಮೆನ್. ಆದುದರಿಂದ ಮೊದಲು ಅವರು ತಮ್ಮ ವೈರಿಗಳಿಂದ ಬಿಡುಗಡೆ ಹೊಂದಬೇಕು. ನಂತರ ತಮ್ಮದೇ ಮನಸ್ಥಿತಿಯಿಂದ, ತಮ್ಮತನದಿಂದ ಅವರು ಬಿಡುಗಡೆ ಹೊಂದಬೇಕು. ಅದು ಯಾವಾಗಲೂ ಪ್ರಗತಿಪರವಾಗಿರುತ್ತದೆ. ಆಮೆನ್. ಕೆಲವು ವ್ಯಕ್ತಿಗಳನ್ನು, ಅವರ ವ್ಯಕ್ತಿತ್ವವನ್ನು, ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು, ಅವರನ್ನು ಅನುಕರಿಸಲು. ಅವರೆಲ್ಲ ದೇವರ ಬೇರೆ ಬೇರೆ ಆಯಾಮಗಳನ್ನು ಸೆರೆ ಹಿಡಿದಿದ್ದಾರೆ. ಸರಿಯಲ್ಲವೇ? ಆಮೆನ್. ರೋಮಪುರದವರಿಗೆ ಅಧ್ಯಾಯ 15 ವಾಕ್ಯ 4. ಈ ಮೊದಲು ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಈ ಮೊದಲು ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ.
ನಿಮ್ಮ ನೆರೆಯವರಲ್ಲಿ ಹೇಳಿ, ಈ ಮೊದಲು ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ. ಏನೆಲ್ಲ ಬರೆದದ್ದೆಲ್ಲವೂ ನಮ್ಮ ಉಪದೇಶಕ್ಕಾಗಿ. ಆಮೇನ್. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಶಾಸ್ತ್ರಗಳು ಬರೆಯಲ್ಪಟ್ಟವು. ಹೌದು, ಕೆಲವೊಮ್ಮೆ ಹತಾಶೆಯು ನಮ್ಮೊಳಗೆ ಸೇರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಆ ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರ ಆರಾಮವನ್ನು ಪಡೆದುಕೊಳ್ಳಬೇಕೆಂದು. ಹೌದು, ನಾವು ಅಂಥ ಪರಿಸ್ಥಿತಿಯಲ್ಲಿ ಹೋರಾಡುವಾಗ, ಅಂಥದೇ ಪರಿಸ್ಥಿತಿಯಲ್ಲಿ ಹಾದು ಹೋದ ಜನರ ಮುಖಾಂತರ ಸಿಗುವ ದೇವರ ವಾಕ್ಯವು ನಮಗೆ ಆರಾಮ ಮತ್ತು ಭರವಸೆಯನ್ನು ನೀಡುತ್ತವೆ. ಆಮೇನ್. ಹೇಗೆಂದರೆ, ನೀವೊಬ್ಬರೇ ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುವುದಿಲ್ಲ. ಹಲವು ಮಂದಿ ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದಾರೆ ನಿಮಗಿಂತ ಮೊದಲು. ಆದುದರಿಂದ ಪೂರ್ವದಲ್ಲಿ ಬರೆದುದೆಲ್ಲವೂ ಒಂದು ಉದ್ದೇಶಕ್ಕಾಗಿ. ಆಮೇನ್. ಆದುದರಿಂದ ನಮಗೆ ದೇವರ ವಾಕ್ಯದ ಸಮಾಧಾನ ಮತ್ತು ಭರವಸೆ ಇದೆ. ಅದು ಆ ಹತಾಶೆಯ ಸಮಯದಲ್ಲಿ. ದೇವರ ವಾಕ್ಯ ಹೇಳುತ್ತದೆ, ಈ ದೇವರ ವಾಕ್ಯವು ನಿಮಗೆ ಆರಾಮ ಮತ್ತು ಭರವಸೆಯನ್ನು ನೀಡುತ್ತದೆ, ತರುತ್ತದೆ. ಆಮೇನ್. ಇಬ್ರಿಯರಿಗೆ ಅಧ್ಯಾಯ 11 ವಾಕ್ಯ 5. ನಂಬಿಕೆಯಿಂದಲೇ ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟನು. ದೇವರು ಅವನನ್ನು ತೆಗೆದುಕೊಂಡು ಹೋದ್ದರಿಂದ ಅವನು ಯಾರಿಗೂ ಕಾಣಸಿಗಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರನ್ನು ಮೆಚ್ಚಿಸುವನಾಗಿದನೆಂದು ಸಾಕ್ಷಿ ಹೊಂದಿದನು. ಇಲ್ಲಿ ಹನೋಕನ ಬಗ್ಗೆ ಎತ್ತಿ ತೋರಿಸುವ ವಿಷಯ ಯಾವುದು? ಅವನಲ್ಲಿ ಸಾಕ್ಷಿ ಇತ್ತು. ಆ ಸಾಕ್ಷಿ ಯಾವುದು? ಅವನು ದೇವರಿಗೆ ಮೆಚ್ಚುಗೆ ಆದನು. ಆಮೇನ್. ಅವನು ದೇವರಿಗೆ ಮೆಚ್ಚುಗೆ ಆದನು. ಅದು ಅವನ ಸಾಕ್ಷಿ. ಹನೋಕನಿಗೆ ಮೆತುಸೆಲ್ಲ ಎಂಬ ಮಗನಾದನು. ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಆಯುಷ್ಯವುಳ್ಳ ವ್ಯಕ್ತಿ. ದೇವರ ವಾಕ್ಯವು ಅದೊಂದು ಸಾಕ್ಷಿಯೆಂದು ಹೇಳುವುದಿಲ್ಲ. ಅತಿ ಹೆಚ್ಚು ವರ್ಷ ಬದುಕಿದ ಮನುಷ್ಯನ ತಂದೆಯೆಂದು. ಅವನ ಮಗ ಮೆತುಸೆಲ ಅತಿ ಹೆಚ್ಚು ಆಯುಷ್ಯವುಳ್ಳ ವ್ಯಕ್ತಿಯೆಂದು. ಅವನು ಅನೇಕ ತಲೆಮಾರುಗಳನ್ನು ಕಂಡನು. ಹನೋಕನು ಪ್ರವಾದಿಸಿದನು. ಯೂದ ಅಧ್ಯಾಯ 1 ವಾಕ್ಯ 14-16. ಇಂಥವರ ವಿಷಯದಲ್ಲೇ ಅದಾಮನಿಂದ 7ನೆಯ ತಲೆಮಾರಿನವನಾದ ಹನೋಕನು ಸಹ, ಇಗೋ, ಕರ್ತನು ತನ್ನ ಅಸಂಖ್ಯಾತ ಪರಿಶುದ್ಧರನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಅವರಲ್ಲಿ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದವರೆಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನಗೆ ವಿರೋಧವಾಗಿ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದಿರುವನು ಎಂಬುದಾಗಿ ಪ್ರವಾದಿಸಿದನು. ಹನೋಕನು ಪ್ರವಾದಿಸಿದನು. ಯಾವುದರ ಬಗ್ಗೆ? ಯೇಸುವಿನ ಪುನರಾಗಮನದ ಬಗ್ಗೆ. ಅವನು ಪ್ರವಾದಿಸಿದ ಯೇಸುವಿನ 2ನೇ ಬರೋಣವನ್ನು. ಇವನು ಆದಾಮನಿಗೆ 7ನೆಯ ತಲೆಮಾರಿನವನು, ಸರಿಯಲ್ಲವೇ? ಹನೋಕನು ಏನೆಂದು ಪ್ರವಾದಿಸಿದ? ಇನ್ನೊಮ್ಮೆ ಓದುವ. ಇಂಥವರ ವಿಷಯದಲ್ಲೇ ಆದಾಮನಿಂದ 7ನೆಯ ತಲೆಮಾರಿನವನಾದ ಹನೋಕನು ಸಹ, ಇಗೋ, ಕರ್ತನು ತನ್ನ ಅಸಂಖ್ಯಾತ ಪರಿಶುದ್ಧರನ್ನು ಕೂಡಿಕೊಂಡು. ಹನೋಕನು ಪ್ರವಾದಿಸಿದನು, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಬರುತ್ತಾನೆ. ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ. ಹೌದು, ಹನೋಕನು ಯೇಸು ಆಕಾಶ ಮಂಡಲದಲ್ಲಿ ಮೋಡಗಳೊಂದಿಗೆ ಬರುವುದನ್ನು ಮಾತ್ರವಲ್ಲ,
ಅವನು ಪ್ರವಾದಿಸುತ್ತಾನೆ, ಯೇಸು ಸ್ವಾಮಿಯು ಭೂಮಿಯ ಮೇಲೆ ಸಂತರೊಡನೆ, ತನ್ನೊಡನೆ ರ್ಯಾಪ್ಚರಾಗಿ ಹೋದ ಜನರೊಡನೆ, ದೇವರ ವಾಕ್ಯ ಹೇಳುತ್ತದೆ, ಲಕ್ಷಾಂತರ ಪರಿಶುದ್ಧ ದೂತರೊಡನೆ ಕೂಡಿಕೊಂಡು ಈ ಭೂಮಿಗೆ ಬರುತ್ತಾನೆ. ಆಮೇನ್. ಹೌದು, ಹನೋಕನು ಪ್ರವಾದಿಸುತ್ತಾನೆ, ಲಕ್ಷಾಂತರ ಪರಿಶುದ್ಧ ದೂತರೊಡನೆ ಹಿಂತಿರುಗಿ ಬರುತ್ತಾನೆ ಭೂಮಿಯಲ್ಲಿ ನ್ಯಾಯವನ್ನು ತೀರಿಸಲು. ಯಾರೆಲ್ಲ ನಂಬುತ್ತೀರಿ? ನಾವು ಸಹ ಅದರ ಸಹಭಾಗಿಗಳೆಂದು. ಆಮೇನ್. ಯೇಸು ಸ್ವಾಮಿಯು ಹಿಂತಿರುಗುತ್ತಾನೆ ತನ್ನ ಲಕ್ಷಾಂತರ ಪರಿಶುದ್ಧ ದೂತರೊಡನೆ ಈ ಭೂಮಿಯಲ್ಲಿ ನ್ಯಾಯವನ್ನು ತೀರಿಸಲು. ಯಾರ ವಿರುದ್ಧವಾಗಿ ನ್ಯಾಯ ತೀರಿಸಲು ಬರುತ್ತಾನೆ? ದೇವರ ವಾಕ್ಯ ಹೇಳುತ್ತದೆ, ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಅವರಲ್ಲಿ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಅವರ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನಗೆ ವಿರೋಧವಾಗಿ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದಿರುವನು ಎಂಬುದಕ್ಕೆ ಪ್ರವಾದಿಸಿದನು. ಇವರು ಗೊಣಗುಟ್ಟುವವರು, ದೂರು ಹೇಳುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವವರು, ಬಂಡಾಯ ಕೊಚ್ಚಿಕೊಳ್ಳುವವರು, ಸ್ವಪ್ರಯೋಜನಕ್ಕಾಗಿ ಹೊಗಳಿಕೆಯ ಮಾತನಾಡುವವರು ಆಗಿದ್ದಾರೆ. ಹೌದು, ಎಲ್ಲ ಭಕ್ತಿಹೀನರ ವಿರುದ್ಧ. ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರಿಗೆ ನ್ಯಾಯ ತೀರಿಸಲು ಯೇಸುವು ತನ್ನ ದೂತರೊಡನೆ ಬರುತ್ತಾನೆ. ಆಮೇನ್. ಹನೋಕನು ಕೆಲವೊಂದು ವಿಷಯಗಳನ್ನು ಸೆರೆ ಹಿಡಿದಿದ್ದಾನೆ. ಆದಿಕಾಂಡದಲ್ಲಿ ಬರೆದಿದೆ, ಹನೋಕನು ದೇವರ ಜೊತೆ ನಡೆದನು ಮತ್ತು ಅವನು ಇರಲಿಲ್ಲ, ಅಥವಾ ಭೂಮಿಯಲ್ಲಿ ಇರದಂತೆ ನಿಲ್ಲಿಸಲಾಯಿತು, ಬೇರೊಂದು ಆಯಾಮಕ್ಕೆ ಹೆಜ್ಜೆ ಇಟ್ಟನು. ಸರಿಯಲ್ಲವೇ? ದೇವರ ವಾಕ್ಯವು ಹೇಳುತ್ತದೆ, ಅವನು 65 ವರ್ಷದವನಾದಾಗ ಮೆತುಸೆಲನಿಗೆ ತಂದೆಯಾದನು. ಮೆತುಸೆಲನಿಗೆ ತಂದೆಯಾದ ಮೇಲೆ 30 ವರ್ಷ ಬಾಳಿದನು. ಹನೋಕನ ಜೀವಿತಾವಧಿ 365 ವರ್ಷಗಳು. ಹೌದು, 365 ವರ್ಷಗಳು. ದೇವರ ವಾಕ್ಯ ಹೇಳುತ್ತದೆ, ಮೆತುಸೆಲನಿಗೆ ತಂದೆಯಾದ ಮೇಲೆ ಹನೋಕನು ಇನ್ನೊಂದು ಆಯಾಮಕ್ಕೆ ಕಾಲಿಟ್ಟನು. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವನು ದೇವರ ಜೊತೆ ನಡೆದನು. ಹೌದು, ಹನೋಕನು ಭವಿಷ್ಯವನ್ನು ಪ್ರಕಟಿಸುತ್ತಾನೆ. ಹನೋಕನು ಒಬ್ಬ ಮನುಷ್ಯನೇ? ಹೌದು, ದೇವರ ವಾಕ್ಯ ಹೇಳುತ್ತದೆ, ಅವನು ಜರೇದನ ಮಗನು. ಅವನು ಆದಾಮನಿಂದ 7ನೇ ತಲೆಮಾರಿನವನು. ಆದ್ದರಿಂದ ಅವನೊಬ್ಬ ಸಾಮಾನ್ಯ ಮನುಷ್ಯ, ಸರಿಯಲ್ಲವೇ? ಅವನಿಗೂ ಒಬ್ಬ ಮಗನಾದ. ನಮ್ಮ ಹಾಗೆ ಅವನು ಜೀವಿಸಿದ. ದೇವರ ವಾಕ್ಯ ಹೇಳುತ್ತದೆ, ಹನೋಕನು ಸೆರೆ ಹಿಡಿದಿದ್ದ ದೇವರ ಆಯಾಮ. ಹನೋಕನು ದೇವರ ಜೊತೆ ನಡೆದನು ಮತ್ತು ಅವನು ಅಸ್ತಿತ್ವದಲ್ಲಿಲ್ಲ. ಅವನು ಮೇಲಕ್ಕೆ ಹೋದನು ಮತ್ತು ದೇವರಲ್ಲಿ ಕೂಡಿಕೊಂಡನು. ಅವನು ಬೇರೆಯಾಗಿ ನೋಡಲು ಸಿಗಲಿಲ್ಲ. ಆ ಪ್ರಯಾಣದಲ್ಲಿ ದೇವರ ಜೊತೆ ನಡೆಯುವಾಗ ಹನೋಕನ ಸ್ವಾಭಾವಿಕ ಸ್ವಭಾವ ಮತ್ತು ಅವನತನ ಅವನನ್ನು ಬಿಟ್ಟು ಹೋಯಿತು. ಆ ಪ್ರಯಾಣದಲ್ಲಿ ದೇವರ ಜೊತೆ ನಡೆಯುವಾಗ ಹನೋಕನೆಂದು ಹೇಳಿಕೊಳ್ಳುವುದೆಲ್ಲವೂ ಅವನನ್ನು ಬಿಟ್ಟು ಹೋಯಿತು. ಅವನು ಕ್ರಿಸ್ತನಲ್ಲಿ ಕಂಡುಕೊಂಡನು. ಅವನು ದೇವರಲ್ಲಿ ಕಂಡುಕೊಂಡನು. ದೇವರು ಅವನನ್ನು ತೆಗೆದುಕೊಂಡರು. ಸರಿಯಲ್ಲವೇ? ಆ ಪ್ರಯಾಣದಲ್ಲಿ ಅವನದೆಂಬುದು ಏನೂ ಉಳಿಯಲಿಲ್ಲ. ಪ್ರತಿಯೊಂದರಲ್ಲೂ ಬಿಡುಗಡೆ ಹೊಂದಿದನು. ಆ ಒಂದು ಕ್ಷಣದಲ್ಲಿ, ಆ ಪ್ರಯಾಣದಲ್ಲಿ ದೇವರ
ಜೊತೆ ನಡೆಯುವಾಗ ದೇವರು ಅವನನ್ನು ತೆಗೆದುಕೊಂಡನು ಮತ್ತು ಅವನು ದೇವರಲ್ಲಿ ಒಂದಾದನು. ದೇವರ ವಾಕ್ಯ ಹೇಳುತ್ತದೆ, ಹನೋಕನು ಇರಲಿಲ್ಲ. ಸರಿಯಲ್ಲವೇ? ಅವನು ದೇವರಿಂದ ಪ್ರತ್ಯೇಕವಾಗಿ ನೋಡಲು ಸಿಗಲಿಲ್ಲ. ಅವನು ದೇವರ ಜೊತೆ ಒಂದಾದನು. ಆ ಪ್ರಯಾಣದಲ್ಲಿರುವಾಗ ಹನೋಕನದ್ದು ಎಂದು ಹೇಳುವುದೆಲ್ಲವೂ ಬಿಟ್ಟು ಹೋಯಿತು. ಅವನು ದೇವರನ್ನು ಹಿಡಿದುಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಇರುವಾಗ ಹನೋಕನೆಂದು ಹೇಳಿಕೊಳ್ಳುವುದೆಲ್ಲವೂ ಅವನಿಂದ ಬಿಟ್ಟು ಹೋಯಿತು. ಅವನು ಬೇರೆಯಾಗಿ ನೋಡಲು ಸಿಗಲಿಲ್ಲ. ಅವನು ದೇವರಲ್ಲಿ ಒಂದಾದನು. ಹನೋಕನು ಈ ಭೂಮಿಯಲ್ಲಿ ಸಿಗಲಿಲ್ಲ. ದೇವರು ಅವನನ್ನು ತೆಗೆದುಕೊಂಡರು. ಅವನು ಪರಿವರ್ತಿತನಾದನು. ಈ ಭೂಮಿಯಲ್ಲಿರುವಾಗ ಒಬ್ಬ ಮನುಷ್ಯನೇ ಸೇರಿಕೊಳ್ಳುವಂಥ ಆಯಾಮವು ಹನೋಕನಿಗೆ ಪ್ರಕಟಗೊಂಡಿತು. ದೇವರ ಜೊತೆಗಿನ ಆತ್ಮೀಯತೆಯ ಹಂತ. ಹೌದು, ಆಮೆನ್. ದೇವರ ಜೊತೆಗಿನ ಆತ್ಮೀಯತೆಯ ಹಂತದಲ್ಲಿ ನಾವು ದೇವರ ಜೊತೆ ನಡೆಯಬಹುದು. ಆದರೆ ನಾವಲ್ಲಿ ಬೇರೆ ಎಲ್ಲದರಿಂದ ಬೇರ್ಪಡಬೇಕು. ಹನೋಕನು ಬೇರ್ಪಟ್ಟಿದ್ದನು. ನೀವು ದೇವರ ಜೊತೆ ನಡೆಯಬೇಕಾದರೆ ನೀವು ಬೇರ್ಪಡಬೇಕು. ಅನೇಕ ಸಂಗತಿಗಳಿಂದ ದೇವರಾತ್ಮನು ನಿಮ್ಮನ್ನು ಬೇರ್ಪಡಿಸುತ್ತಾನೆ. ಎಲ್ಲರ ಜೊತೆ ಮತ್ತು ದೇವರ ಜೊತೆಯಾಗಿ ನಡೆಯಲು ನಿಮ್ಮಿಂದ ಸಾಧ್ಯವಿಲ್ಲ. ಅಲ್ಲಿ ಬೇರ್ಪಡುವಿಕೆ ಆಗಲೇಬೇಕು. ಆಗ ಮಾತ್ರ ನೀವು ದೇವರ ಜೊತೆ ನಡೆಯಬಹುದು. ನಿಮಗೆ ತಿಳಿಯಿತಲ್ಲವೇ? ಆಮೆನ್. ಫಿಲಿಪಿಯರಿಗೆ ಅಧ್ಯಾಯ 3 ವಾಕ್ಯ 9. ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ನಿಮ್ಮದೇ ಆದ ಸ್ವಂತ ನೀತಿವಂತತನ ಅಲ್ಲ, ಬದಲಾಗಿ ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕು. ಹೌದು, ನಿಮ್ಮದೇ ಆದ ಸ್ವಂತ ನೀತಿವಂತನ ಅಲ್ಲ, ಬದಲಾಗಿ ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕು. ಕೆಲವು ಸಮಯದ ನಂತರ ಹನೋಕನು ಕ್ರಿಸ್ತನಲ್ಲಿ ಕಂಡುಕೊಂಡನು. ಆಮೆನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 8. ಕಾಲದಲ್ಲಿ ಯೆಹೋವನು ಲೇವಿ ಕುಲದವರನ್ನು ಪ್ರತ್ಯೇಕಿಸಿ ತನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ ಮತ್ತು ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಅವರನ್ನು ನೇಮಿಸಿದನು. ಅವರು ಇಂದಿನವರೆಗೂ ಆ ಕೆಲಸ ನಡೆಸುತ್ತಾರೆ. ಆಮೆನ್. ದೇವರ ವಾಕ್ಯ ಏನು ಹೇಳುತ್ತದೆ? ದೇವರು ಪ್ರತ್ಯೇಕಿಸಿದರು. ಯಾರನ್ನು? ಲೇವಿಯ ಕುಲದವರನ್ನು. ಯಾಕಾಗಿ ಪ್ರತ್ಯೇಕಿಸಿದನು? ದೇವರ ಒಡಂಬಡಿಕೆಯ ಮಂಜೂಷವನ್ನು ಹೊರಲು. ಮಂಜೂಷವು ಯಾವುದರ ಸಂಕೇತವಾಗಿದೆ? ದೇವರ ಪ್ರಸನ್ನತೆಯ ಸಂಕೇತ. ನೀವು ಬೇರ್ಪಡದೆ ಇದ್ದರೆ ನೀವು ದೇವರ ಪ್ರಸನ್ನತೆಯನ್ನು ಹೊರಲು ಸಾಧ್ಯವಿಲ್ಲ. ಹೌದು, ದೇವರು ಲೇವಿಯ ಕುಲದವರನ್ನು ಪ್ರತ್ಯೇಕಿಸಿದನು ಒಂದು ಉದ್ದೇಶಕ್ಕಾಗಿ, ಆತನ ಪ್ರಸನ್ನತೆಯನ್ನು ಹೊರಲು. ಸರಿಯಲ್ಲವೇ? ಹೌದು. ನಿಮ್ಮನ್ನೇ ಪ್ರತ್ಯೇಕಿಸದೆ ನೀವು ಆತನ ಜೊತೆ ನಡೆಯಲು ಸಾಧ್ಯವಿಲ್ಲ. ಆತನ ಪ್ರಸನ್ನತೆಯನ್ನು ಹೊರಲು ಸಾಧ್ಯವಿಲ್ಲ. ಆಮೆನ್. ಮಾರ್ಕ ಅಧ್ಯಾಯ 3 ವಾಕ್ಯ 14. ಆತನು ಅಪೊಸ್ತಲರೆಂದು ಹೆಸರಿಟ್ಟಂಥ 12 ಮಂದಿಯನ್ನು ತನ್ನ ಸಂಗಡ ಇರಬೇಕೆಂತಲೂ ಸುವಾರ್ತೆಯನ್ನು ಸಾರುವುದಕ್ಕೆ ಅವರನ್ನು ಕಳಿಸಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಬೇಕೆಂತಲೂ ನೇಮಿಸಿದನು. ಬೇರೆ ಕೆಲವೊಂದು ಆವೃತ್ತಿಗಳು ಹೇಳುತ್ತವೆ,
ಯೇಸು ಅವರನ್ನು ಪ್ರತ್ಯೇಕಿಸಿದನು. ಅಲ್ಲಿ ಹಾಜರಿದ್ದ ಆ ಗುಂಪಿನಿಂದ 12 ಮಂದಿಯನ್ನು ಪ್ರತ್ಯೇಕಿಸಿದನು. ಅವರು ಅವನ ಸಂಗಡ ಇರಬೇಕೆಂತಲೂ ಅವರನ್ನು ಸುವಾರ್ತೆ ಸಾರಲು ಹೊರಗೆ ಕಳುಹಿಸಲು. ಮೊದಲು ಅಲ್ಲಿ ಬೇರ್ಪಡಿಸುವಿಕೆ ಆಗಬೇಕು, ಆತನ ಜೊತೆ ಇರಲು. ನಂತರ ಬರುವುದು ಹೊರಗೆ ಕಳುಹಿಸುವಿಕೆ. ಆಮೆನ್. ನಿಮ್ಮ ಸೇವೆ ಮೊದಲು ಜನರಿಗೆ ಅಲ್ಲ. ನಾವು ಭಾವಿಸುತ್ತೇವೆ ಸೇವೆ ಅಂದರೆ ಜನರೆಂದು. ಸೇವೆ ಅಂದರೆ ಜನರ ಬಗ್ಗೆ ಅಲ್ಲ. ಸೇವೆ ಅಂದರೆ ನೀವು ಮತ್ತು ದೇವರು, ಸರಿಯಲ್ಲವೇ? ಆತನು ಅವರನ್ನು ಪ್ರತ್ಯೇಕಿಸಿದನು, ಅವರು ಆತನ ಜೊತೆ ಇರಬೇಕೆಂದು. ನಿಮ್ಮ ಮೊದಲ ಸೇವೆಯು ದೇವರ ಬಳಿಯಲ್ಲಿ, ನಂತರ ಮಾತ್ರ ಜನರಿಗೆ, ಸರಿಯಲ್ಲವೇ? ಆಮೆನ್. 2 ಕೊರಿಂಥದವರಿಗೆ ಅಧ್ಯಾಯ 6 ವಾಕ್ಯ 17 ಮತ್ತು 18. ಆದ್ದರಿಂದ ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿರಿ, ಅವರಿಂದ ಬೇರ್ಪಟ್ಟು ಬಾಳಿರಿ, ಮಲಿನವಾದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸ್ವೀಕರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಇಲ್ಲಿ ದೇವರ ವಾಕ್ಯ ಏನನ್ನು ಹೇಳುತ್ತದೆ? ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರೂ ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಅನೇಕ ಸಲ ಪುತ್ರತ್ವವನ್ನು ಅನುಭವಿಸಬೇಕಾದರೆ ಪ್ರತ್ಯೇಕತೆಯು ಬೇಕಾಗುತ್ತದೆ, ಸರಿಯಲ್ಲವೇ? ನೀವು ಬೇರ್ಪಡಬೇಕು. ದೇವರು ನಿಮ್ಮ ತಂದೆಯಾಗಿ ನೀವು ಆತನ ಮಗನಾಗುವ ಆ ಸ್ಥಾನಕ್ಕೆ ಬರಬೇಕಾದರೆ ನೀವು ಬೇರ್ಪಡಬೇಕು. ಹಾಲೆಲೂಯ. ಆದುದರಿಂದ ಸೋಮಾರಿಗಳಾಗಬೇಡಿರಿ, ನೀವು ಅನುಕರಿಸಬೇಕು. ದೇವರ ಅನೇಕ ಆಯಾಮಗಳನ್ನು ಸೆರೆ ಹಿಡಿದಿದ್ದಾರೆ ಬೇರೆ ಬೇರೆ ಜನರು. ನಾವು ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ಅನುಕರಿಸಬೇಕು, ಸರಿಯಲ್ಲವೇ? ತಾಳ್ಮೆ ಮತ್ತು ನಂಬಿಕೆಯಿಂದ ನಿಮ್ಮ ವಾಗ್ದಾನದ ನಾಡಿಗೆ ಅಥವಾ ನಿಮ್ಮ ಆಶೀರ್ವಾದವನ್ನು ಪಡೆಯಲು. ಅನೇಕ ಜನರು ಆತನ ಜೊತೆ ನಡೆದರು, ಆತ್ಮೀಯರಾದರು, ದೇವರ ಬೇರೆ ಬೇರೆ ಆಯಾಮಗಳನ್ನು ಅನುಭವಿಸಿದರು. ಬೇರೆ ಬೇರೆ ಹಂತದ ಆತ್ಮೀಯತೆ, ಬೇರೆ ಬೇರೆ ದೇವರ ಜೊತೆಗಿನ ಸಾಕ್ಷಿಗಳು. ದೇವರನ್ನು ಅಬ್ರಹಾಮನ, ಯೋಸೇಫನ, ಯಾಕೋಬನ ದೇವರೆಂದು ಕರೆಯಲ್ಪಟ್ಟರೆ ದೇವರಲ್ಲಿ ಇನ್ನೂ ಅನೇಕ ಆಯಾಮಗಳಿವೆ. ಅವುಗಳು ನನ್ನಿಂದ ಮತ್ತು ನಿಮ್ಮಿಂದ ಪ್ರಕಟಗೊಳ್ಳಲು. ಆಮೆನ್. ಹೌದು, ದೇವರಲ್ಲಿ ಇನ್ನೂ ಅನೇಕ ಆಯಾಮಗಳಿವೆ, ಅವುಗಳು ಇನ್ನೂ ಪ್ರಕಟಗೊಳ್ಳಬೇಕು. ನಾವು ಅವುಗಳಿಗೆ ದ್ವಾರಗಳು, ಪಾತ್ರೆಗಳು ಆಗಲು ದೇವರ ಇತರ ಆಯಾಮಗಳನ್ನು ಪ್ರಕಟಿಸಲು ಸಾಧ್ಯವಿದೆ, ಸರಿಯಲ್ಲವೇ? ಆದರೆ ಅಲ್ಲಿ ಬೇರ್ಪಡಿಸುವಿಕೆ ಬೇಕು. ಆತನ ಮುಖವನ್ನು ಹುಡುಕುವ ಬಯಕೆ ಬೇಕು. ನೀವು ತಯಾರಿದ್ದೀರಾ? ಅದರಲ್ಲಿ ಬೆಲೆಯು ಒಳಗೊಂಡಿದೆ, ವೆಚ್ಚವು ಒಳಗೊಂಡಿದೆ. ಹನೋಕನು ದೇವರ ಜೊತೆ ನಡೆಯಲು ತನ್ನನ್ನೇ ಜನರಿಂದ ಪ್ರತ್ಯೇಕಿಸಿದನು. ನೀವು ಜನರ ಜೊತೆಯೂ ದೇವರ ಜೊತೆಯೂ ನಡೆಯಲು ಸಾಧ್ಯವಿಲ್ಲ. ಅದು ಜೊತೆಯಾಗಿ ಹೋಗಲು ಸಾಧ್ಯವಿಲ್ಲ. ನೀವು
ಪ್ರತ್ಯೇಕಗೊಳ್ಳಲೇಬೇಕು. ದೇವರಲ್ಲಿ ಇನ್ನೂ ಅನೇಕ ಆಯಾಮಗಳಿವೆ ಪ್ರಕಟಗೊಳ್ಳಲು, ಮತ್ತು ಆತನು ಎದುರು ನೋಡುತ್ತಾ ಇದ್ದಾನೆ ಪಾತ್ರೆಗಳಿಗಾಗಿ ತನ್ನ ಬೇರೆ ಬೇರೆ ಆಯಾಮಗಳನ್ನು ಪ್ರಕಟಿಸಲು. ಆಮೆನ್. ನೀವು ಆತನನ್ನು ಪೂರ್ಣ ಹೃದಯದಿಂದ ಹುಡುಕಲು ಸಿದ್ಧರಿರಬೇಕು. ದೇವರ ವಾಕ್ಯವು ನಿಮ್ಮ ತಿಳುವಳಿಕೆಯನ್ನು ತೆರೆಯಲಿ, ನಿಮ್ಮ ಹೃದಯವನ್ನು ತೆರೆಯಲಿ, ನಿಮ್ಮನ್ನು ಬೇರೊಂದು ಸಾಧ್ಯತೆಯೆಡೆಗೆ ಸೆಳೆಯಲಿ. ದೇವರ ಜೊತೆ ನೀವು ನಡೆಯುವಾಗ ನಿಮ್ಮ ತಿಳುವಳಿಕೆ, ಹೃದಯವು ತೆರೆಯುವ ಅಗತ್ಯವಿದೆ. ದೇವರ ಕೆಲವು ಆಯಾಮಗಳನ್ನು ಹಿಡಿದಿಟ್ಟುಕೊಳ್ಳಲು, ಅವರಲ್ಲಿದ್ದ ಆಯಾಮಗಳನ್ನು ನೀವು ಬರಿದು ಮಾಡಲು ಸಾಧ್ಯವಿಲ್ಲ. ಆಮೆನ್. ಸರಿಯಲ್ಲವೇ? ಹನೋಕನು ತನ್ನ ಪ್ರಯಾಣದಲ್ಲಿ ಹಸಿದಿದ್ದಿರಬೇಕು ಮತ್ತು ಆದಮನಲ್ಲಿ ಹೋಗಿ ಕೇಳುತ್ತಾನೆ, ದೇವರು ಏದೇನ್ ತೋಟಕ್ಕೆ ಬರುವಾಗ ಹೇಗಿತ್ತು? ಹನೋಕನು ದೇವರ ಜೊತೆ ಸೇರಿಕೊಂಡಾಗ ಆದಮನು ಇನ್ನೂ ಜೀವಂತವಾಗಿದ್ದ. ಆಮೆನ್. ಆದಮನು 930 ವರ್ಷ ಬದುಕಿದ. ಹನೋಕನು ದೇವರ ಜೊತೆ ಇಲ್ಲವಾದಾಗ ಆದಾಮನು ಭೂಮಿಯಲ್ಲಿದ್ದ. ಹನೋಕನು ತನ್ನ ಮುತ್ತಾತನಲ್ಲಿ ಹೋಗಿ ಕೇಳಿರಬಹುದು, ದೇವರ ಜೊತೆ ನಡೆಯುವ ಅನುಭವವೇನು? ಮತ್ತು ಅವನು ಅರಿತುಕೊಂಡ, ದೇವರ ಜೊತೆ ನಡೆಯುವುದು ಸಾಧ್ಯವಿದೆ ಎಂದು. ಆಮೆನ್. ದೇವರನ್ನು ಹುಡುಕುವಲ್ಲಿ, ಆದಾಮನನ್ನು ವಿಚಾರಿಸುವಲ್ಲಿ ಅವನು ಅರಿತುಕೊಂಡ, ಆದಾಮನು ನಡೆದನಾದರೆ ನಾನೂ ನಡೆಯಲು ಸಾಧ್ಯವೆಂದು. ಅವನು ಹುಡುಕಲು ಪ್ರಾರಂಭಿಸಿದ. ಆತನು ಯಾವಾಗ ಹುಡುಕಲು ಪ್ರಾರಂಭಿಸಿದ ಆ ತಾರೀಕು ಅದೆಲ್ಲವನ್ನು ಬೈಬಲ್ ಏನು ಹೇಳುವುದಿಲ್ಲ. ಮೆತುಸೆಲನು ಜನಿಸಿದ ಮೇಲೆ 300 ವರ್ಷಗಳವರೆಗೆ ಅವನು ದೇವರ ಜೊತೆ ನಡೆದನು. ಆ ಹುಡುಕುವ ಪ್ರಯಾಣದಲ್ಲಿರುವಾಗ ಅವನು ದೇವರನ್ನು ಎದುರುಗೊಂಡ, ಭೇಟಿಯಾದ. ಒಂದೇ ಸಲ ಇದು ಸಂಭವಿಸಲಿಕ್ಕಿಲ್ಲ. ಆತನು ಪ್ರಾರ್ಥಿಸಿದ, ದೇವರ ಇಚ್ಛೆಯನ್ನು ಹುಡುಕಿದ. ಆದರೆ ಆ ಒಂದು ಸಮಯದಲ್ಲಿ ಆತನು ದೇವರನ್ನು ಭೇಟಿಯಾದ. ಸರಿಯಲ್ಲವೇ? ಆಮೆನ್. ಪವಿತ್ರಾತ್ಮನು ನಿಮ್ಮಲ್ಲಿ ದೇವರನ್ನು ಹುಡುಕುವ ಇಚ್ಛೆಯನ್ನು ಹೆಚ್ಚಿಸಲಿ, ಆತನ ಜೊತೆ ನಡೆಯಲು. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ ನನ್ನ ಮೇಲೆ
ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. In your hands I entrust every life. Bless them, Lord. Bless them in the name of the Father. Bless them in the name of the Lord Jesus. And bless them in the name of the Holy Spirit. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom. God bless you.